ಭಾರತೀಯ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಎಲ್ಲರಿಗೆ ನಮಸ್ಕಾರ. ನಾನು ಶಾಂತಕುಮಾರಿ, ಕೋಲಾರ ಲೋಕಸಭಾ ಮೀಸಲು ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ. ಈ ದಿನ ನಾನು ಹೇಳಕ್ಕೆ ಹೊರಟಿರೋದು ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ವಿರೋಧ ಪಕ್ಷದ ನಾಯಕರಾದಂತಹ ನಮ್ಮ ರಾಹುಲ್ ಜಿಯವರಿಗೆ ಅಸ್ಸಾಂನಲ್ಲಿ ಪೊಲೀಸರ ಒಂದು ದೌರ್ಜನ್ಯ, ಅವರ ಒಂದು ದುರ್ನಡತೆಯನ್ನು ಖಂಡಿಸಿ ಈ ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ. ರಾಹುಲ್ ಗಾಂಧಿಯವರು ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂತಹ ನೆಹರು ಫ್ಯಾಮಿಲಿಯ ಕುಡಿ, ಅವರ ಕುಟುಂಬದ ಸದಸ್ಯರು ಮಾಡಿರುವ ಬಲಿದಾನ, ತ್ಯಾಗ, ಇವುಗಳ ಮತ್ತು ಅವರ ತಂದೆಯವರಾದಂತಹ ರಾಜೀವ್ ಗಾಂಧಿಯವರು ರಾಮಲಲ್ಲಾ ವಿಗ್ರಹನ ಏನು ಪ್ರಾಣ ಪ್ರತಿಷ್ಠೆ ನೆನ್ನೆ ಮಾಡಿದ್ದಾರೆ, ಅದಕ್ಕೆ ಮೂಲ ಪುರುಷ ರಾಜೀವ್ ಗಾಂಧಿ. ಇನ್ನೂ ಕೋರ್ಟಿಂದ ಆರ್ಡರ್ ಬಂದೇ ಇರಲಿಲ್ಲ ಪೂರ್ತಿ. ಅಂಥ ಒಂದು ಟೈಮ್ನಲ್ಲಿ ಅಲ್ಲಿ ಹೋಗಿ ಅವರು ಬೀಗ ತೆಗೆಸಿದಂಥ ಒಂದು ಘನತೆ ಅವರಿಗೆ ಸೇರುತ್ತೆ. ಅಂಥವರ ಮಗ ಅನ್ನೋದಕ್ಕಿಂತಲೂ ಈ ದೇಶದ ಪ್ರಜೆ ಮತ್ತು ಒಂದು ವಿರೋಧ ಪಕ್ಷದ ನಾಯಕ, ಅಂಥವರನ್ನು ಮಣಿಪುರ ಪೊಲೀಸ್ನವರು ತಡೆದಿರೋದು ನಿಜಕ್ಕೂ ಖಂಡನೀಯ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಹೇಳ್ಕೊಳ್ತೀವಿ, ಇದು ಬರೀ ಪುಸ್ತಕಗಳಲ್ಲಿ, ಶ್ಲೋಕಗಳಲ್ಲಿ ಹೇಳಿಕೆಗಳು ಕೊಡೋದಕ್ಕಷ್ಟೇ ಸೀಮಿತ ಆಗಿದೆ. ಅವರಿಗೆ ನಡೆದಿರ್ತಕ್ಕಂಥ ಈ ಅವಮಾನ ಏನಿದೆ, ಇದು ದೇಶವ್ಯಾಪಿ ಖಂಡನೀಯ. ಈಗ ಇದನ್ನೇನಾದರೂ ಸರಿಪಡಿಸಿಕೊಂಡು BJP ಸರ್ಕಾರದವರು ಎಚ್ಚೆತ್ತುಕೊಂಡು ಅವರಲ್ಲಿ ಕ್ಷಮಾಪಣೆ ಕೇಳಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಉಗ್ರತರವಾದ ಹೋರಾಟವನ್ನು ಹಂತ ಹಂತವಾಗಿ ನಾವು ಹಮ್ಮಿಕೊಳ್ಳಬೇಕಾಗತ್ತೆ ಅಂತ ಈ ಮೂಲಕ ಎಚ್ಚರಿಸ್ತಾ ಇದ್ದೀನಿ. ಮಹಿಳಾ ಘಟಕದ ಕಡೆಯಿಂದ ಮಹಿಳೆಯರು ಈ ನಿಟ್ಟಿನಲ್ಲಿ ಒಂದು ಉಗ್ರತರವಾದ ಹೋರಾಟವನ್ನು ನಾವು ಹಮ್ಮಿಕೊಳ್ತೀವಿ, ಅದರ ಒಂದು ಮುಂದಾಳತ್ವವನ್ನು ನಾನೇ ವಹಿಸ್ಕೋತೀನಿ ಅಂತ ಈ ಮೂಲಕ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. BJP ಸರ್ಕಾರದ ಈ ಧೋರಣೆ ಏನಿದೆ, ಇದಕ್ಕೆ ನನ್ನ ಧಿಕ್ಕಾರ. ಎಲ್ಲ ವಿಗ್ರಹದ ಪ್ರಾಣ ಪ್ರತಿಷ್ಠೆ 22/1/2024 ಆಗಿರೋದು ಇಡೀ ದೇಶ ಹೆಮ್ಮೆ ಪಡುವಂಥ ವಿಷಯನೇ. ಆದರೆ ಆ ವಿಗ್ರಹಕ್ಕೆ ಅನೇಕ ಥರವಾದ ಒಂದು ಮಹತ್ವಗಳಿದೆ. ಅದು ಕರ್ನಾಟಕದಿಂದ ಹೋಗಿರೋ ಒಂದು ಕಲ್ಲು, ಆ ರಾಮಶಿಲೆ, ಅದನ್ನು ಕೆತ್ತಿರುವಂತಹ ಒಬ್ಬ ಶಿಲ್ಪಿ ಕೂಡ ನಮ್ಮ ಮೈಸೂರಿನವರು ಏನಿದ್ದಾರೆ, ಅರುಣ್ ಯೋಗಿರಾಜ್. ಇದು ಎಲ್ಲ ಒಂದು ವಿಷಯಗಳಿಂದನೂ ಕರ್ನಾಟಕ ಬಹಳ ಒಂದು ಹೆಮ್ಮೆ ಪಡುವಂಥ ವಿಷಯ. ಆದರೆ ಕಾಂಗ್ರೆಸ್ನ ರಾಹುಲ್ ಗಾಂಧಿಯವರಿಗೆ ಆಗಿರ್ತಕ್ಕಂಥ ಈ ಅವಮಾನ ನಿಜಕ್ಕೂ ಖಂಡನೀಯ, ಇದು ಶೋಚನೀಯ. ಯಾವ ದೇವರು ಹೇಳಿಲ್ಲ ಇವರು ಬರಬೇಕು ಇವರು ಬರಬಾರ್ದು ಅಂತ. ಇದು ಏಕಪಕ್ಷೀಯ ಧೋರಣೆ, BJP ಸರ್ಕಾರದ ನರೇಂದ್ರ ಮೋದಿಯವರ ಏಕಪಕ್ಷೀಯ ಧೋರಣೆ, ಇದು ಸುತರಾಮ್ ಖಂಡನೀಯ. ಇದು ದೇವೇಗೌಡರಂಥ ಹಿರಿಯರನ್ನು ಕೂಡ ಅವರು ನಿಲ್ಲಿಸಿದ್ದಾರೆ, ಅವರನ್ನು ಒಳಗೆ ಬಿಟ್ಟಿರಲಿಲ್ಲ. ಈಗ ರಾಹುಲ್ ಗಾಂಧಿಯವರನ್ನು ಈ ಥರ ಟ್ರೀಟ್ ಮಾಡಿದ್ದಾರೆ. ಇವರು ಒಬ್ಬರೇ ಅದನ್ನು ಮಾಡಿದ್ದಲ್ಲ. ನಿಜ ಹೇಳಬೇಕು ಅಂತಂದರೆ ಈ ಬಾಬ್ರಿ ಮಸೀದಿಯ ನಾನೇ ಮಾಡಿದೆ ಅಂತ ಬಿಂಬಿಸ್ಕೊಳ್ಳೋದಕ್ಕೋಸ್ಕರ ತರಾತುರಿಯಲ್ಲಿ ಈ ಕಂಪ್ಲೀಟ್ ಆಗದೆ ಈ ಶಂಕರ ಪೀಠದ ಅಧ್ಯಕ್ಷರುಗಳೆಲ್ಲ ಇದನ್ನು ಇವರು ಒಂದು ಹಿಟ್ಲರ್ಶಿಪ್ ಇವ್ರದ್ದು, ತಾವು ಮಾಡಿದ್ದೇ ನಡಿಬೇಕು ಅಂತ ಅನ್ನೋ ನರೇಂದ್ರ ಮೋದಿಯವರು ತರಾತುರಿಯಲ್ಲಿ ಇದನ್ನು ಓಪನ್ ಮಾಡೋದಕ್ಕೆ 22ನ ದಿನಾಂಕನ ಫಿಕ್ಸ್ ಮಾಡಿಕೊಂಡಿದ್ದು ಇವರೇ. ಅಲ್ಲಿ ಬೇರೆ ಪಕ್ಷದವರಿಗೆ ಅಥವಾ ಹಿರಿಯರಿಗೆ, ದೇವೇಗೌಡರಂಥ ಒಬ್ಬ ಪ್ರೈಮ್ ಮಿನಿಸ್ಟರ್, ಮಾಜಿ ಪ್ರಧಾನಿಗಳಿಗೂ ಸಹ ಅಲ್ಲಿ ಯಾವುದೇ ಥರವಾದ ಒಂದು ಗೌರವ ಆಗಲಿ ಇನ್ನೊಂದಾಗಲಿ ಸಿಕ್ಕಲಿಲ್ಲ. ಇದು ಸರಿಯಾದ ಬೆಳವಣಿಗೆ ಅಲ್ಲ. ಭಾರತ ಒಂದು ಸರಿಯಾದ ರೂಟಲ್ಲಿ ಹೋಗ್ತಾ ಇಲ್ಲ. ಈ ಮೂಲಕ ರಾಜೀವ್ ಗಾಂಧಿಯವರಿಗೆ ರಾಹುಲ್ ಗಾಂಧಿಯವರಿಗಾಗಿರೋ ಅವಮಾನ ಇರಬಹುದು, ದೇವೇಗೌಡರಿಗಾಗಿರೋ ಅವಮಾನ ಇರಬಹುದು. ಇವೆಲ್ಲದಕ್ಕೂ ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿಯವರು ಉತ್ತರ ಕೊಡಬೇಕಾಗತ್ತೆ. ಮುಂದಿನ ಲೋಕಸಭಾ ಎಲೆಕ್ಷನ್ ಬಹಳ ಹತ್ತಿರದಲ್ಲಿ ಬರ್ತಾ ಇದೆ. ಆಗ ಇವೆಲ್ಲದಕ್ಕೂ ಅವರು ಪಡ್ಕೊಳ್ತಾರೆ. ಪಶ್ಚಾತ್ತಾಪ ಪಡಬೇಕಾಗಿರೋ ದಿನಗಳು ಬಹಳ ಹತ್ತಿರದಲ್ಲಿದೆ ಅಂತ ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ BJP ಸರ್ಕಾರಕ್ಕೆ. BJP ಸರ್ಕಾರದ ಈ ಧೋರಣೆ ನಿಜವಾಗ್ಲೂ ಖಂಡನೀಯ, ಇದು ಸರಿಯಾದದ್ದಲ್ಲ. ಬಹಳಷ್ಟು ಮುಸ್ಲಿಂ ಬಂಧುಗಳು ರಾಮಲಲ್ಲಾ ಈ ವಿಗ್ರಹ ಪ್ರತಿಷ್ಠಾಪನೆನ, ಪ್ರಾಣ ಪ್ರತಿಷ್ಠೆನ ಅವರೂ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಮಸೀದಿಗಳಲ್ಲಿ ರಾಮದೀಪ ಹಚ್ಚಬೇಕು ಅಂತ ಹೇಳಿದ್ದಾರೆ. ಯಾವ ಚರ್ಚ್ಗಾಗಲಿ, ಯಾವ ಮಸೀದಿಗಾಗಲಿ, ಯಾವ ದೇವಸ್ಥಾನಕ್ಕಾಗಲಿ ಇವರು ಬರಬೇಕು ಇವರು ಬರಬಾರ್ದು ಅಂತ ಎಲ್ಲೂ ಇಲ್ಲ. ಅಂಥದ್ರಲ್ಲಿ ಒಬ್ಬ ದೇಶದ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಒಂದು ಕುಟುಂಬದ ಕುಡಿ ನಮ್ಮ ರಾಹುಲ್ ಗಾಂಧಿಯವರು. ಅಂಥವ್ರಿಗೆ ಇಂಥ ಒಂದು ಅವಮಾನ ನಡೆದಿದೆ ಅಂತಂದರೆ ಇಡೀ ದೇಶ ತಲೆ ತಗ್ಗಿಸ್ಬೇಕಾದ್ದು. ಇದು
ಮಹಿಳೆಯರ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ಈ ಒಂದು ವಿಷಯ ಖಂಡನೀಯ. ಇದನ್ನು ಖಂಡಿಸಬೇಕು. BJP ಸರ್ಕಾರ ಈ ನಿಟ್ಟಿನಲ್ಲಿ ಎಚ್ಚೆತ್ಕೋಬೇಕು. ಅದು ರಾಹುಲ್ ಗಾಂಧಿ ಅವರಿಗೆ ಕ್ಷಮಾಪಣೆನ ಹೇಳಬೇಕು. ಅಲ್ಲಿನ ಪೊಲೀಸ್ ವ್ಯವಸ್ಥೆ ಏನಿದೆ ಅದಕ್ಕೆ ನನ್ನ ಧಿಕ್ಕಾರ, ಮಣಿಪುರದ ಪೊಲೀಸ್ ವ್ಯವಸ್ಥೆಗೆ ನನ್ನ ಧಿಕ್ಕಾರ, BJP ಸರ್ಕಾರಕ್ಕೆ ಧಿಕ್ಕಾರ ಇದೆ. ರಾಹುಲ್ ಗಾಂಧಿ ಅವರಲ್ಲಿ ಕ್ಷಮೆ ಕೇಳಬೇಕು. ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಅನೇಕ ದಿನಗಳ ಸೆರೆವಾಸಗಳನ್ನು ಅನುಭವಿಸಿ ಬಂದಿರತಕ್ಕಂತಹ ಕುಟುಂಬದ ಕುಡಿ ಅವರಿಗೆ ಈ ರೀತಿಯ ಅವಮಾನ ಆಗಬಾರ್ದಿತ್ತು, ಆಗಿದೆ. ಇದನ್ನು ನಾನು ಈ ಮೂಲಕ ಖಂಡಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮುಂದೆ ಇಂಥವು ಏನಾದರೂ ಸರ್ಕಾರ ಆವಾಗಲೇ ಹೇಳಿದ್ದೀನಿ.